ರಕ್ಷಿತಾ ಕನ್ನಡ ರೆಸಿಪಿಗೆ ಸ್ವಾಗತ. ಇವತ್ತು ನಾವು ತುಂಬ ಈಸಿಯಾಗಿ 30 ನಿಮಿಷದಲ್ಲಿ ರೆಡಿಯಾಗುವ ಟೇಸ್ಟಿ ವೆಜ್ ಪಲಾವ್ನ ಮಾಡ್ತಾಯಿದ್ದೀನಿ. ಇದು ಫಂಕ್ಷನ್ಗೆ, ಸೀಮಂತ, ಲಂಚ್ಗೆ ಇದು ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ಬೋದು. ನಾನು ಫಸ್ಟು ಇಲ್ಲಿ ಒಂದು ಕುಕ್ಕರ್ಗೆ ಎಣ್ಣೆನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ಆಮೇಲೆ ನಾನು ಮೀಡಿಯಮ್ ಸೈಜು ಒಂದು 2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಅದು ನೀಟಾಗಿ ಫ್ರೈ ಆಗಿದ ತಕ್ಷಣ ನಾನು ಮತ್ತೆ ಇನ್ನೊಂದು ಮೀಡಿಯಮ್ ಸೈಜು ಕ್ಯಾಪ್ಸಿಕಮ್ ಹಾಕ್ಕೊಳ್ತಿದ್ದೀನಿ. ಆಮೇಲೆ ನಾನು ಇನ್ನೊಂದು ಮೀಡಿಯಮ್ ಸೈಜ್ದು ಟೊಮೊಟೊ ಹಾಕ್ಕೊತಿದ್ದೀನಿ. ಅದನ್ನು ಕೂಡ ನಾನು ಫ್ರೈ ಮಾಡ್ಕೊತಿದ್ದೀನಿ. ಗಾಯ್ಸ್, ಇಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡ್ತೀವಿ. ನಿಮ್ಮ ಕಡೆಯಿಂದ ಒಂದೇ ಒಂದು ಸಬ್ಸ್ಕ್ರೈಬ್ ಬಂದರೆ ನೀವು ಒಬ್ಬರು ನೋಡಿ ಒಂದು ಕೊಟ್ಟರೆ ನಮ್ಗೆ ಎಷ್ಟೋ ಹೆಲ್ಪ್ ಆಗುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪು, ಅರಶಿನ ಪುಡಿನ ಆ್ಯಡ್ ಮಾಡ್ಕೊಂಡು ಇದನ್ನು ಸಹ ಫ್ರೈ ಮಾಡ್ಕೊತಿದ್ದೀನಿ ನಾನು. ಆಮೇಲೆ ನಾನು ಆವಾಗಲೇ ಹೆಚ್ಚಿಟ್ಕೊಂಡು ತರಕಾರಿ ಮತ್ತು ತೊಗರಿ ಕಾಳು ಎಲ್ಲ ಹಾಕ್ತಾಯಿದ್ದೀನಿ ಇದಕ್ಕೆ. ಇದನ್ನು ಸಹ ಎಣ್ಣೆಯಲ್ಲಿ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಈ ಮಸಾಲೆಗೆ ನಾನು ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ ಹಾಕಿ ಮತ್ತು ಚಕ್ಕೆ, ಸ್ವಲ್ಪ ಲವಂಗ, ಮೆಣಸು ಹಾಕಿ ರುಬ್ಕೊಂಡಿದ್ದೆ. ಇದಕ್ಕೆ ಸ್ವಲ್ಪ ಸಾಂಬಾರು ಪುಡಿ ಮತ್ತು ಒಂದು ಚಿಕನ್ ಮಸಾಲ, ಇಲ್ಲ ಹೋಮ್ ಮೇಡ್ ಮಸಾಲ, ಗರಂ ಮಸಾಲ ಯಾವುದಾದ್ರೂ ಒಂದು ಹಾಕ್ಕೊಳ್ಬೇಕು. ಒಂದು ಮಾತ್ರ ಹಾಕೊಳ್ಳಿ ಸಾಕು. ಜಾಸ್ತಿ ಮಸಾಲೆ ಆದರೆ ಒಂಥರ ಆಗುತ್ತೆ. ಮತ್ತು ಇದರಲ್ಲಿ 1 ಕಪ್ ಅಕ್ಕಿಗೆ 2 ಕಪ್ ನೀರು ಅಂತ ಅಳತೆ ಮಾಡ್ಕೊಂಡು 3 ಕಪ್ ಅಕ್ಕಿಗೆ 6 ಕಪ್ ನೀರು ಹಾಕಿದ್ದೀನಿ ನಾನು. ಆವಾಗಲೇ ನೆನೆಸಿಕೊಂಡಿರೋ ಅಕ್ಕಿನ ಸಹ ಹಾಕ್ತಾಯಿದ್ದೀನಿ. ಗಾಯ್ಸ್, ಇದು ನನ್ನ ಫಸ್ಟ್ ವಿಡಿಯೋ. ನೆಕ್ಸ್ಟು ಯಾವ ರೆಸಿಪಿ ಮಾಡಬೇಕು ಅಂತ ಕಮೆಂಟ್ ಹಾಕಿ, ನಾನು ಅದನ್ನೇ ಫಾಲೋ ಮಾಡ್ತೀನಿ ಇನ್ಮೇಲೆ. ಥ್ಯಾಂಕ್ ಯು. ಲಾಸ್ಟ್ಗೆ ಕುಕ್ಕರ್ ಕ್ಲೋಸ್ ಮಾಡೋಕ್ಕಿಂತ ಮುಂಚೆ ಉಪ್ಪು, ಸಪ್ಪೆ ನೋಡಿಕೊಂಡು ಹಾಕಬೇಕು. ನನಗಿಲ್ಲಿ ಉಪ್ಪು ಕಡಿಮೆ ಆಗಿತ್ತು, ಹಾಕೊಂಡೆ. ಮತ್ತು ಫ್ಲೇವರ್ಗೆ ಸ್ವಲ್ಪ ತುಪ್ಪನೂ ಹಾಕ್ಕೊಳ್ತಿದ್ದೀನಿ. ಕುಕ್ಕರ್ನ ಮುಚ್ಚಿ ಬರೀ 2 ವಿಷಲ್ ಮಾತ್ರ ಬರಬೇಕು. ಅದು ಆಮೇಲೆ ಬಂದಾದಮೇಲೆ 5 ನಿಮಿಷ ಫ್ರೀ ಬಿಡಬೇಕು. ಈ ಥರ ಈಸಿ ರೆಸಿಪಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.